ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ಟನ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ, ನಮ್ಮ ರಾಮ್ ಪೋತಿನೇನಿ ಅವ್ರದ್ದು ಒಂದು ಹೊಸ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಆಂಧ್ರ ಕಿಂಗ್ ತಾಲೂಕಾ ಅಂತ ಒಂದು ಮೂವಿಯಿಂದ ಫಸ್ಟ್ ಡೇ ಫಸ್ಟ್ ಶೋ ಅಂತೇಳಿ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ. ಲಿರಿಕಲ್ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದೇನಂದ್ರೆ, ನಮ್ಮ ಉಪೇಂದ್ರ ಅವ್ರದ್ದು ಒಂದು ಮೇನ್ ಕ್ಯಾರೆಕ್ಟರ್ ಇದೆ. ನೋಡೋಣ ಬನ್ನಿ ಹೆಂಗಿದೆ ಅಂತೇಳಿ. ಅದಕ್ಕಿಂತ ಮುಂಚೆ ನಮ್ಮ ಪ್ರಶಾಂತ್ ಅವ್ರನ್ನ ಇದ್ರ ಬಗ್ಗೆ ಕೇಳೋಣ ಏನಂತ ಹೇಳಿ. ಇದಕ್ಕೆ ಮೈತ್ರಿ ಮೂವೀಸ್ ಅವರು ಬ್ಯಾನರ್ಸ್ ಮುಖಾಂತರ ನಮ್ಮ ಮುಂದೆ ಬರ್ತಿದ್ದಾರೆ. ಕಿಂಗ್ ತಾಲೂಕಾ ಅಂತ. ಇದಕ್ಕೆ ಹೀರೋಯಿನ್ ಬಂದ್ಬಿಟ್ಟು ಭಾಗ್ಯಶ್ರೀ ಅನ್ಸುತ್ತಲ್ವಾ? ಹೌದು. ಇದು ಬಂದ್ಬಿಟ್ಟು ಉಪೇಂದ್ರ ಬಗ್ಗೆ ಅಂತ ಗೊತ್ತಾಗ್ತಿದೆ. ವಿಡಿಯೋ ಸಾಂಗ್ ಸ್ಟಾರ್ಟಿಂಗ್ ಅದಕ್ಕೆ ಪಿಕ್ಚರ್ ನೋಡಿದ ಮುಖಾಂತರ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಕಟೌಟೆ ಉಪೇಂದ್ರ ಅವ್ರದ್ದಿದೆ. ಹೌದು, ನನಗೆ ಆಕ್ಚುಲಿ ಅದ್ ನೋಡಿ ಆಶ್ಚರ್ಯ ಆಯ್ತು. ಸೊ ನೀವು ಯಾವ ತರ ಅನ್ಸುತ್ತೆ ಚಿಟ್ಟಿ? ಅದೇ ಆಂಧ್ರ ಕಿಂಗ್ ತಾಲೂಕಾ ಅಂದ್ರೆ ಲೈಕ್ ಆಂಧ್ರ ಕಿಂಗ್ ಲೈಕ್ ಆಂಧ್ರ ತಾಲೂಕಾ ಅಂದ್ರೆ ನಿಮ್ಗೆ ಗೊತ್ತು, ಮೋಸ್ಟ್ಲಿ ಕನ್ನಡದಲ್ಲಿ ತಾಲೂಕಾನೇ. ಏನಾದ್ರೆ ಲೈಕ್ ಉಪೇಂದ್ರ ಅಂತ ತೋರ್ಸೋರಂದ್ರೆ ಸ್ಟೋರಿಗೆ ಏನೋ ಒಂದು ರಿಲೇಟಬಲ್ ಏನೋ ಒಂದು ಇದೆ, ಅದಕ್ಕೆ ಇದ್ದೇ ಇರುತ್ತೆ. ಅದಕ್ಕೆ ಅವ್ರನ್ನ ಏನಾದ್ರೆ ಲೈಕ್ ಅವರು ರಾಮ್ ಪೋತಿನೇನಿ ಉಪೇಂದ್ರ ಫ್ಯಾನ್ ಅಂತ ಫಸ್ಟ್ ಶೋ ಹೆಂಗಿರುತ್ತೆ ಆ ಟೈಮಲ್ಲಿ ಅಂತ, ಆ ಟೈಮಲ್ಲಿ ಸ್ಟೋರಿ, ಆ ಟೈಮಲ್ಲಿ ಲವ್ ಸ್ಟೋರಿ ಇರ್ಬೋದು. ಇವನ್ ಮತ್ತೆ ಏನಂದ್ರು ಲೈಕ್ ಸ್ವಲ್ಪ ಕ್ಯಾಮಿಯೋ ತರ ಇರುತ್ತೆ ಅಂತ ನಮ್ಗೆ ಅನ್ಸಿತ್ತು. ಲೈಕ್ ಈಗ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಮ್ಯೂಸಿಕ್ ನೌ. ಅವ್ರ ಮಾಸ್ಕ್ ಉಪೇಂದ್ರ ಹಾಕ್ಬಿಟ್ಟಿದ್ದಾರೆ. ಆಂಧ್ರ ಕಿಂಗ್ ಅಂತ ಎನರ್ಜಿ ಸ್ಟಾರ್ ಹೋಗ್ಬೋದು. ಉಪೇಂದ್ರ ಉಪೇಂದ್ರ ಆಂಧ್ರ ಕಿಂಗ್. ಇವ್ರು ಇನ್ನೊಂದು ಡ್ಯಾನ್ಸ್ ಒಕ್ಕತ್ತಾಗಿ ಮಾಡ್ತಾರೆ. ಅದೇ ರಾಮ್ ಪೋತಿನೇನಿ ಆ ಮ್ಯೂಸಿಕ್ ಹೆಂಗಿದೆ ನೋಡು, ಬೀಟ್ ಬರ್ತದೆ. ಸಿಂಗರ್ಸ್ ಆಂಧ್ರ ಕಿಂಗ್ ಫ್ಯಾನ್ಸ್ ಅಂತ. ರಾಮಕೃಷ್ಣ ಇದ್ದಾರೆ. ಶೇಖರ್ ಮಾಸ್ಟರ್ ಉಪೇಂದ್ರ ನೋಡಕ್ಕೆ ಖುಷಿ ಆಗತ್ತಿದ್ರು. ಅದೇ ಅವನ ಆಂಧ್ರಕ್ಕೆ ಕಿಂಗ್ ಅಂತ ಅದೇ ಶಾಕಿಂಗ್. ಕಿಂಗು ಫುಲ್ ಮಾಸ್ ಆಗಿದೆ. ಉಪೇಂದ್ರ ಫ್ಯಾನ್ ತರ. ಮ್ಯೂಸಿಕ್ ಚೆನ್ನಾಗಿದೆ ಆಕ್ಚುಲಿ. ಅವಿನಾಶ್ ಕೊಲ್ಲ, ಅವಿನಾಶ್ ಇದೀರಾ? ಆಂಧ್ರಕ್ಕೆ ಕಿಂಗ್. ಆ ಕಡೆ ಉಪೇಂದ್ರ ಕಟ್ಟೋಟ್, ಈ ಕಡೆ ಇವ್ರು ಹಾಕಿದ್ದಾರೆ. ಯಾವ ತರ ಅನಿಸ್ತಿದೆ? ಮುಂಚೆ ಶಿಟ್ಟಿಯಿಂದ ಸ್ಟಾರ್ಟ್ ಮಾಡೋಣ. ಯಾವ ತರ ನಿಮ್ಗೆ ಏನಿಲ್ಲ, ಲೈಕ್ ನನ್ನ ಒಂದೇ ಹೇಳ್ತೀನಿ, ಲೈಕ್ ಅವರು ಫ್ಯಾನ್ ಸ್ಟೋರಿ ಲೈಕ್ ಏನಾದರೂ ಆಗಲಿ. ಈಗ ಡೈರೆಕ್ಟರ್ ಯಾರೋ ಮಹೇಶ್ ಬಾಬು ಅಂತ ಇದ್ದಾರೆ.
ನಿಮ್ಗೆ ಫೈನಲ್ ಶಾಟ್ ನೋಡಿದ್ರೆ ರಾಮ್ ಪೋತ್ನೇನಿ ಯಾವ ಹೈಟ್ ಅಲ್ಲಿ ಇದ್ದಾನೆ, ಉಪೇಂದ್ರ ಯಾವ ಹೈಟ್ ಅಲ್ಲಿ ಇದ್ದಾನೆ, ಇಬ್ಬರನ್ನು ಒಂದೇ ಹೈಟ್ ಅಲ್ಲಿ ತೋರಿಸಬಹುದು. ಬಟ್ ಆಂಧ್ರಾಕ್ಕೆ ಕಿಂಗು ಅದು ನೀವು ನೋಡಿದ್ರ. ಯಾಕಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಉಪೇಂದ್ರ ಅವರು ಹೈಟ್ ಜಾಸ್ತಿ ಇಟ್ಬಿಟ್ಟು ಇವ್ರಿಗೆ ಸ್ವಲ್ಪ ಹೈಟ್ ಕಡಿಮೆ ಇಟ್ಟಿದ್ದಾರೆ. ಆ ಪಾಯಿಂಟ್ ಹೇಳ್ತಿದ್ದಾರೆ ಇವರು. ನಾನೇಂದ್ರೆ ಹಂಗ ಇಡ್ಲಿಲ್ಲ ಅಂದ್ರೆ ಆ ಸಾಂಗಿಗೆ ವ್ಯಾಲ್ಯೂ ಬರಲ್ಲ ಆಕ್ಚುಲಿ ಅದು ಎಲ್ಲರಿಗೂ ಗೊತ್ತು. ಈಗ ಸ್ಟೋರಿ ಹೆಂಗೋಗಿತ್ತು ಲೈಕ್ ಏನಂದ್ರೆ ಉಪೇಂದ್ರ ಮೇಲೆ ಉಪೇಂದ್ರ ಲೈಕ್ ಏನಂದ್ರೆ ಉಪೇಂದ್ರ ಫ್ಯಾನ್ ಆಗಿ 90s ಅಲ್ಲಿ ನೋಡಿದ್ರೆ ಉಪೇಂದ್ರ ಎಲ್ಲರಿಗೂ ಪ್ರೈಮ್. ಹೌದು, ಆ ಟೈಮಲ್ಲಿ ಅವ್ರು ಡೈರೆಕ್ಟರ್ ಆಗಲಿ ಏನಾದ್ರು ಲೈಕ್ ಹೀರೋ ಆಗಲಿ ಏನಾದ್ರು ಆಗ್ಲಿ, ಆ ಟೈಮಲ್ಲಿ ಅವರು ಪ್ರೈಮ್ ಆಕ್ಟರ್ ಆಗಿ ಪ್ರೈಮ್ ಸ್ಟೋರೀಸ್ ತಗೊಂತವನೆ ಎಲ್ಲ ಮಾಡ್ತಾವನ ಅವರು. ಅದಕ್ಕೆ ಈಗ ಈ ಸ್ಟೋರಿ ಆ ಟೈಮಲ್ಲಿ ಇರ್ಬೋದು ಸ್ಟೋರಿ ತರ. ಆ ಟೈಮಲ್ಲಿ ಒಬ್ನು ಏನಂದ್ರೆ ತೆಲುಗುವನು ಆಂಧ್ರ ಕಿಂಗ್ ಅಂದ್ರೆ ಲೈಕ್ ಇದು ಆಕ್ಚುಲಿ ತೆಲುಗುವನ್ ಸ್ಟೋರಿ ಅಂತ. ಹೌದೌದು, ತೆಲುಗುವನ್ ಸ್ಟೋರಿ story. ತೆಲುಗುವನು ಉಪೇಂದ್ರ ಫ್ಯಾನ್ ಆದ್ರೆ ಓಕೆನಾ. ಆ ಟೈಮಲ್ಲಿ ಲೈಕ್ ಸ್ಟೋರಿ ಒಂದು ತಗೊಂಡು ಮಾಡಿದಾನೆ. ಅದು ಹೆಂಗಿರ್ಬೋದಂತ ನೋಡ್ಬೇಕು. ಬಟ್ ಏನಂದ್ರೆ ಸಾಂಗ್ ಅಲ್ಲಿ ಅಷ್ಟು ಲಿರಿಕ್ಸ್ ಏನು ಇಲ್ಲ. ಬಟ್ ಏನಂದ್ರೆ ಬೀಟ್ ಮಾತ್ರ ಆಕ್ಚುಲಿ ನಾವು ಡ್ಯಾನ್ಸ್ ಮಾಡಕಂತ ಬೀಟ್ ತರ ಇದೆ. ಅದು ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಥಿಯೇಟರ್ ಅಲ್ಲಿ ಸಕ್ಕತ್ತಾಗಿ ಬರುತ್ತೆ ಈ ವೈಬ್. ಹೌದೌದು, ಅದು ಆಕ್ಚುಲಿ ಅವರು ಆಲ್ರೆಡಿ ಡ್ಯಾನ್ಸ್ ಮ್ಯೂಸಿಕ್ ಯಾವ್ದಾದ್ರು ಆಗ್ಲಿ ಲೈಕ್ ಅವ್ನು ಡ್ಯಾನ್ಸ್ ಮಾಡ್ತಾನೆ. ಅವ್ನು ಡ್ಯಾನ್ಸ್ಗೋಸ್ಕರ ಒಂದೇ ಮಾಟಿಲ್ಲ. ಬಟ್ ಏನಂದ್ರೆ ಲೈಕ್ ಅವ್ನು ಈ ಮ್ಯೂಸಿಕ್ ಮಾಡ್ತಾ ಇದ್ರೆ ನಮ್ಗೆ ವೈಬ್ ಬರ್ತಾ ಇದೆ. ಡ್ಯಾನ್ಸ್ ಬರ್ದೇ ಇರೋರಿಗೂ ಆ ವೈಬ್ ಬರುತ್ತದು. ಅದೊಂಥರ ತಮಟೆ ಸೌಂಡ್ ರೇಂಜಲ್ಲಿ ಬರ್ತಿದೆ. ಯಾವ್ದಾದ್ರು ಆಗ್ಲಿ ಅದು ಮ್ಯೂಸಿಕ್ಗೆ ಸ್ವಲ್ಪ ವೈಬ್ ಬರ್ತಾ ಇದೆ. ನಿಮ್ಗೆ ಹೆಂಗೆ ಅನ್ಸುತ್ತೆ? ನಮ್ಗೆ ಅದೇ ನನ್ಗೆ ಆಕ್ಚುಲಿ ಶಾಕಿಂಗ್ ವಿಷಯ ಏನಂದ್ರೆ ಉಪೇಂದ್ರ ಆಂಧ್ರ ಕಿಂಗ್ ಅಂತ ಹಾಕಿದಾರಲ್ಲ, ನನ್ಗೆ ಅದೇ ಶಾಕಿಂಗ್ ವಿಷಯ. ಅದೇನಂತ ನನ್ಗೂ ಗೊತ್ತಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಮುಂಚೆ ಮೂವೀಸ್ ಕನ್ನಡ ತೆಗಿತಿದ್ರು, ಆದ್ರೆ ತೆಲುಗುದಲ್ಲೂ ಡಬ್ ಆಗ್ತಿತ್ತು 1990s ಮೂವೀಸ್. ಓಕೆ ಓಕೆ. ಫಸ್ಟ್ ಆಕ್ಚುಲಿ ಕನ್ನಡ ಮೂವೀಸ್ ಡಬ್ ಆಗ್ತಿರೋದು ಜಾಸ್ತಿ. ಡಬ್ ಆಗ್ತಿರೋದು ಎಲ್ಲ ಮೂವೀಸ್ ಡಬ್ ಆಗ್ತಾ ಇದೆ. ಬಟ್ ಏನಂದ್ರೆ ಕಲೆಕ್ಷನ್ಸ್ ಜಾಸ್ತಿ. ಕಲೆಕ್ಷನ್ ಕಿಂಗ್ ಅಂತ ಅವರು ತೆಲುಗಲ್ಲಿ ರಿಮೇಕ್ ಆಗ್ತಿತ್ತು ಅನ್ಸುತ್ತಲ್ವಾ? ರಿಮೇಕೂನು ಮತ್ತೆ ಅವ್ರ ಮೂವೀಸು ಇಲ್ಲಿ ನೋಡ್ತಾವ್ರೆ. ಈಗ ಅವಾಗ ನೋಡಿದ್ರೆ ಲೈಕ್ ಅದು ಮೂವಿ ಏನೋ ಈಗ ಅವನು ಅದು ಏನೋ ಅಂತಾನೆ ಅದು ಸ್ಲ್ಯಾಂಗ್ ಇರ್ತಾನಲ್ವಾ, ಆ ಸ್ಲ್ಯಾಂಗ್ ಮೂವಿ ಒಂದ್ ಮಾಡಿದೆ ಅವನು. ಫುಲ್ ಕಾಮಿಡಿ ಆಗಿರುತ್ತೆ ಆ ಮೂವಿ. ಓಕೆನಾ. ಆ ಮೂವಿ ಇಲ್ಲಿ ತೆಲುಗಲ್ಲಿ ಡಬ್ ಆಗಿದೆ. ಅವಾಗ ಜಾಸ್ತಿ ಹಿಟ್ ಆಯ್ತದು. ಅವಾಗಿಂದ ಏನಂದ್ರೆ ಲೈಕ್ ಅವರು ಈ ಎಲ್ಲಾದ್ರೂ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಿದ್ರು ತೆಲುಗು ಅಲ್ಲಿ ಚೆನ್ನಾಗಿ ಓಡ್ತಾ ಇದ್ದು ನೋಡ್ತಾರೆ ಜನ. ನೋಡ್ತಾರೆ. ಒಂದು ಫಿಲಿಮ್ ಇದೆ, ಗಾಡ್ ಇಸ್ ಗ್ರೇಟ್ ಅಂತ ನೋಡಿ. ಅದು ಸಾಕತ್ತಾಗಿದೆ. ಅದು ಕನ್ನಡದಲ್ಲಿ ನೋಡಿದ್ರಿ, ಆದ್ರೆ ಅದನ್ನು ತೆಲುಗಲ್ಲಿ ಡಬ್ ಮಾಡಿದ್ರು. ಯಾಕೆ ಸುಮ್ನೆ ಇದೆಯೋ ಯಾಕೋ ಇಲ್ಲ ಏನ್ ಕೆಲ್ಸ, ನಿನಗೆ ಕೆಲ್ಸ ಇಲ್ಲ ಅಂದ್ರೆ ನಿನ್ ಜಗತ್ತಲ್ಲಿ ಯಾಕಿದೆಯಾ ಅಂತ ಸಾಯಿಸ್ತಾರೆ. ಕ್ರೇಜಿ ಐಡಿಯಾ ಅದು. ಅದಕ್ಕೆ ಮತ್ತೆ ಏನಂದ್ರೆ ಸನ್ ಆಫ್ ಸತ್ಯಮೂರ್ತಿಯಲ್ಲಿ ಸ್ವಲ್ಪ ಲೈಕ್ ಸಾಫ್ಟ್ ಕ್ಯಾರೆಕ್ಟರ್ ಮಾಡೋವನ. ಅದು ಆಕ್ಚುಲಿ ಮಾಸ್ ಕ್ಯಾರೆಕ್ಟರ್, ಬಟ್ ಏನಂದ್ರೆ ಫೈನಲ್ ಆಗಿ ಸಾಫ್ಟ್ ಆಗುತ್ತೆ. ಆ ತರ ಸ್ಟೇಬಲ್ ಕ್ಯಾರೆಕ್ಟರ್ ಮಾಡೋವನಂತ ಅವನಿಗೆ ಜಾಸ್ತಿ ಅವಾಗ ಇಂಪ್ರೆಷನ್ಸ್ ಇದೆ ಜಾಸ್ತಿ. ಈ ಜನರೇಷನ್ಗೆ ಮುಂದೆ ಜನರೇಷನ್ಗೆ ಎಲ್ಲರಿಗೂ ಗೊತ್ತಿದೆ. ಮುಂದೆ ಜನರೇಷನ್ಗೆ ಎಲ್ಲರಿಗೂ ಗೊತ್ತು ಉಪೇಂದ್ರ ಏನಂತ. ಈ ಜನರೇಷನ್ ಸಣ್ಣ ಸತ್ಯಮೂರ್ತಿ ನೋಡಿದ ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಒನ್ ಆಫ್ ದಿ ಫ್ಯೂ ಆಕ್ಟರ್ಸ್ ಇದಾರಲ್ಲ, ಆ ಒಬ್ಬ ಆಕ್ಟ್ರೆಸ್ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಇರ್ತಾರೆ. ಫಸ್ಟ್ ಫುಲ್ ವಿಲನಿಸಮ್ ಆಗಿ, ಮತ್ತೆ ಕೆಳಗೆ ಲೋ ಆಗಿ, ಮತ್ತೆ ಫುಲ್ ವಿಲನಿಸಮ್ ಬಂದ್ಬಿಟ್ಟು ಸಾಫ್ಟ್ ಕ್ಯಾರೆಕ್ಟರ್ ಆಗ್ತಾರೆ. ಅದರಲ್ಲಿ ಒಬ್ರು ಬಂದ್ಬಿಟ್ಟು ಉಪೇಂದ್ರ ಅವರು ಆ ಮೂವಿಯಲ್ಲಿ. ಹಂಗೆ ಲೈಕ್ ಅವರು ಆಲ್ರೆಡಿ ತೆಲುಗು ಅವ್ರಿಗೆ ಎಲ್ಲರಿಗೆ ಗೊತ್ತು ಉಪೇಂದ್ರ ಅವ್ರು ಏನಂತ. ಉಪೇಂದ್ರ ಒಂದಿಷ್ಟು ಎಪಿಕ್ ಮೂವಿಗಳಿದಾವೆ ಉಪೇಂದ್ರ. ಅದರಿಂದ ಅವ್ರ ಫ್ಯಾನ್ಸ್ ಇಂದ ಒಬ್ಬ ಡೈರೆಕ್ಟರ್ ಬಂದು ಹಿಂಗೆ ಸ್ಟೋರಿ ಮಾಡ್ಬೇಕಂತ ಮಾಡಿದ ಸ್ಟೋರಿ ಇದು. ಓಕೆ, ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ಫಾರ್ ದ ಮೂವಿ. ಸಾಂಗ್ ಮಾತ್ರ ಸಗದಾಗಿದೆ, ಅದ್ರ ಬಗ್ಗೆ ಒಂದ್ ಮಾತಿಲ್ಲ. ಒಳ್ಳೆ ವೈಬ್ ಕೊಡುತ್ತೆ. ಯಾರು ಡ್ಯಾನ್ಸ್ ಬರ್ದೇ ಇರೋರಿಗೂ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಆ ತರ ಥಿಯೇಟರ್ ಅಲ್ಲಿ ನೋಡ್ತಿರಲ್ಲ ನಿಮಗೆ ಗೊತ್ತಾ, ಮ್ಯೂಸಿಕ್ ವೈಬ್ ಆಗ್ತದೆ ನನ್ಗೆ. ಸಗದಾಗಿದೆ. ಮತ್ತೆ ಏನಂದ್ರೆ ಅವರು ಲಿರಿಕ್ಸ್ ಯಾರ ಬದ್ರು ಕೊಟ್ಟಿದೆ, ಬಟ್ ಲೈಕ್ ಸಿಂಗರ್ಸ್ ಯಾರಂತ ಕೊಟ್ಟಿಲ್ಲ. ಅವ್ರ ಏನಾದ್ರು ಆಂಧ್ರ ಕಿಂಗ್ ಫ್ಯಾನ್ಸ್ ಅಂತ ಅದೇ ಕ್ರೇಜಿ ಐಡಿಯಾ ಅದು. ನಾನು ಅದು ನೋಡಿದ ಮೇಲೆ ಉಪೇಂದ್ರ ಅವರು ಟೈಟಲ್ ಮೂವಿನು
ಹೆಂಗೆ ಲೈಕ್ ಯುನಿಕ್ ಆಗಿ ತೋರ್ಸ್ತಾರೆ. ಅದು UA ನೋಡ್ದಲ್ಲ ಹೌದು ಅದು ಅವ್ರು ಟೀಸರ್ ಅಂತ ಟೀಸರ್ ಅಂತ black ಹೇಳ್ಬಿಟ್ಟು screen ಎಲ್ಲ ಬ್ಲ್ಯಾಕ್ ಸ್ಕ್ರೀನು. ಹಾ. ಈಗ ಏನಂದ್ರೆ ಲೈಕ್ ಅವನು ಅವರು ಸಾರಿ ಹಾ. ಅವರು ಅದೇ ಹೆಂಗ್ ತೋರ್ಸೋದ್ರು ಯುನಿಕ್ ಅಲ್ಲಿ, ಇವರು ಸಿಂಗರ್ಸ್ ಅಂತ ಆ ತರ ತೋರ್ಸಿದೆ. ಹೌದು ಏನಂದ್ರೆ ಉಪೇಂದ್ರನೇ like, ಫಾಲೋ ಮಾಡ್ತಾ ಇದ್ದಾರೆ ಆ ತರ. ಅದು ನಂಗೆ ಚೆನ್ನಾಗಿ ಅನ್ಸುತ್ತು. ಹೌದು. ಸೊ ಸದ್ಯಕ್ಕೆ ಇಷ್ಟೇ. ಸೊ ಸದ್ಯಕ್ಕೆ ಇಷ್ಟೇ. ಈ ಸಾಂಗ್ ಮಾತ್ರ ಮಸ್ತ್ ಇದೆ. ಸೂಪರ್. ಹಾ. ಮುಂದಿನ ವಿಡಿಯೋ ಸಿಗೋಣ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು ಫ್ರಮ್ ಕ್ಯಾಪ್ ಕ್ಯಾಮ್.